ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತೀ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬತ್ವಾಮನುಸಂದದಾಮಿ ಭಗವತ ಗೀತೆ ಭವದ್ವೇಷಿಣೀಂ. ಭಗವದ್ಗೀತೆ ಭವದ್ವೇಷಿಣೀಂ. ಶ್ರೀ ಭಗವತೆ ನಮಃ. ಆತ್ಮೀಯರೇ, ಇಂದು 11ನೇ ತಾರೀಕು 7ನೇ ತಿಂಗಳು 2026ನೇ ಇಸ್ವಿ, ವಾರ ಶನಿವಾರ. ಈ ದಿವಸದ ಪಂಚಾಂಗ ಹೇಗಿದೆ ಹೇಳುವಂತಹದ್ದನ್ನು ವೀಕ್ಷಣೆ ಮಾಡೋಣ. ರಾಶಿ ಫಲಗಳಲ್ಲೂ ಏನೇನಿದೆ ಹೇಳುವಂತಹದ್ದನ್ನು ಮುಂದೆ ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ತಿಥಿಯಾಗಿರತಕ್ಕಂತಹದ್ದು. ವಾರ ಶನಿವಾರವಾಗಿದೆ. ಈ ದಿವಸ ನಕ್ಷತ್ರ ಕೃತ್ತಿಕಾ ನಕ್ಷತ್ರ ಇದೆ, ಗಂಡನಾಮ ಯೋಗ ಇದೆ, ಕೌಲವ ಕರ್ಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಗಳತ್ತ ಗಮನ ಹರಿಸೋಣ. ಮೊದಲು ಖಗೋಳದ ಸ್ಥಿತಿ ನೋಡೋಣ. ಮೇಷರಾಶಿಯಲ್ಲಿ ಇಂದಿನ ದಿವಸ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿಯಲ್ಲಿ ಚಂದ್ರನಿದ್ದಾನೆ, ಕುಜನಿದ್ದಾನೆ. ಮಿಥುನ ರಾಶಿಯಲ್ಲಿ ರವಿ ಮತ್ತು ಬುಧರ ಯುತಿ ಇದೆ. ಕರ್ಕಾಟಕ ರಾಶಿ ಈ ಸಮಯದ ಲಗ್ನವಾಗಿದೆ. ಲಗ್ನದಲ್ಲಿ ಗುರು ಇದ್ದಾನೆ, ಜೊತೆಯಲ್ಲಿ ಮಾಂದಿಯೂ ಸೇರಿಕೊಂಡಿದ್ದಾನೆ. ಸಿಂಹರಾಶಿಯಲ್ಲಿ ಕೇತು ಮತ್ತು ಶುಕ್ರರ ಯುತಿ. ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ ಈ ಎಲ್ಲ ರಾಶಿಗಳು ಸಹಿತವಾಗಿ ಶೂನ್ಯ ರಾಶಿಯಾಗಿದೆ. ಕುಂಭರಾಶಿಯಲ್ಲಿ ರಾಹು ಇದ್ದಾನೆ, ಮೀನರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಖಗೋಳದ ಸ್ಥಿತಿಯಾಗಿರತಕ್ಕಂತಹದ್ದು. ಹೀಗಿರುವಾಗ ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಲ್ಲಿದೆ ನೋಡೋಣ ಬನ್ನಿ. ಮೊದಲು ಮೇಷರಾಶಿ. ಮೇಷರಾಶಿಯವರ ಭವಿಷ್ಯವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ಸುಖಾಧಿಪತಿ, ಧನದಿಂದ ಸುಖ ಪ್ರಾಪ್ತಿ ಇವತ್ತಿನ ದಿವಸ. ನಿಮ್ಮ ಸುಖಕ್ಕಾಗಿ ಧನ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಸಂಪತ್ತು ಬರುವಂತಹ ಸಾಧ್ಯತೆ ಇದೆ. ಆರ್ಥಿಕ ಸಂಕಷ್ಟಗಳು ನೀಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಶಶಿಮಂಗಳ ಯೋಗ ಇದ್ದದ್ದರಿಂದ ಸ್ತ್ರೀಯರಿಗೆ ಸೌಭಾಗ್ಯ ಪ್ರಾಪ್ತಿ, ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ. ಮನಸ್ಸಿಗೆ ಸಮಾಧಾನ, ಆರೋಗ್ಯದಲ್ಲಿ ಸಮಸ್ಯೆ ಇಲ್ಲ, ರೋಗ ನಿವಾರಣೆಯಾಗುವಂತಹ ಲಕ್ಷಣ, ಕೆಲಸ ಕಾರ್ಯದಲ್ಲಿ ಜಯಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ ಮೇಷರಾಶಿಯವರಿಗೆ. ದೋಷ ನಿವಾರಣೆಗಾಗಿ ನೀವು ಇವತ್ತಿನ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. 9 ನಿಮ್ಮ ಸಂಖ್ಯೆ. ಕೆಮ್ಮಣ್ಣ ಮತ್ತು ಕೇಸರಿ ಬಣ್ಣದ ಬಟ್ಟೆಗಳು ನಿಮಗೆ ಆಗಿ ಬರ್ತದೆ. ಪೂರ್ವ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಚಂದ್ರ ಮತ್ತು ಕುಜರ ಯುತಿ, ಶಶಿಮಂಗಳ ಯೋಗ. ವೃಷಭ ರಾಶಿಯವರಿಗೆ ಸ್ವಲ್ಪ ಆತಂಕ ಇರತಕ್ಕಂತಹದ್ದು. ಎಲ್ಲಿ ಯಾರಾದರೂ ಏನಾದರೂ ತೊಂದರೆ ಮಾಡಿದ್ದಾರೋ ಅಥವಾ ಮಾಡಿಯಾರೋ ಹೇಳುವಂತಹ ಭಾವನೆ ಮೂಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲಸ ಕಾರ್ಯಗಳು ಒಂದೂ ಆಗ್ತಾ ಇಲ್ಲ, ಮನಸ್ಸಿಗೆ ಸಮಾಧಾನ ಇಲ್ಲ, ಮನೆಯಲ್ಲಿ ಶಾಂತಿ ಇಲ್ಲ. ಮನೆಯಲ್ಲಿರುವವರೆಲ್ಲ ಒಂದೊಂದು ರೀತಿಯಲ್ಲಿ ಮಾತನಾಡ್ತಾರೆ, ಇದರಿಂದ ಹಿಂಸೆ ಆಗ್ತದೆ. ಕಾರಣ ಶನಿ ದೃಷ್ಟಿ ಇದೆಯಲ್ಲ ಕುಜನ ಮೇಲೆ, ಆದ್ದರಿಂದ ಈ ರೀತಿಯಾದಂತಹ ತೊಂದರೆ. ಕುಜನಿಗೂ ಶನಿಗೂ ವೈರತ್ವ. ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನದಲ್ಲಿ ರವಿ ಮತ್ತು ಬುಧರ ಯುತಿ, ನಿಪುಣ ಯೋಗ. ಹೀಗಾಗಿ ನಿಮ್ಮ ಮಕ್ಕಳಿಗೆ ಅನುಕೂಲ, ವಿದ್ಯಾಬಲ, ಯಶಸ್ಸು ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಧನಸ್ಥಾನದಲ್ಲಿ ರವಿ ಇದ್ದದ್ದರಿಂದ ಧನ ಸಮೃದ್ಧಿ ಆಗ್ತದೆ, ಯಾಕಂದರೆ ಸುಖಾಧಿಪತಿ ಅವನು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು, ಸಾಧ್ಯವಾದರೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಿತ್ಯಾನಂದಕರಿ ಈ 8 ಶ್ಲೋಕಗಳನ್ನು ಪಠನ ಮಾಡಿ, ಆಗ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಪೂರ್ವ ದಿಕ್ಕು ನಿಮಗಾಗಿರ್ತಕ್ಕಂಥದ್ದು. 6 ನಿಮ್ಮ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಜೊತೆಯಲ್ಲಿ ಬಿಳಿ ಬಣ್ಣದ ವಸ್ತುಗಳನ್ನು ಉಪಯೋಗಿಸ್ಕೊಳ್ಳಿ, ಶುಭವಾಗುತ್ತೆ ವೃಷಭ ರಾಶಿಯವರು. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿ ಬುಧರು, ನಿಪುಣ ಯೋಗ, ಬುಧಾದಿತ್ಯ ಯೋಗ, ಚೈತನ್ಯ ಯೋಗ ಎಲ್ಲವೂ ಇದೆ. ಸಾಕಷ್ಟು ಅಭಿವೃದ್ಧಿ ಆಗ್ತದೆ. ವಿದ್ಯಾರ್ಥಿಗಳಿಗಂತೂ ಒಳ್ಳೆಯ ವಿದ್ಯಾಲಾಭ ಉಂಟಾಗುವಂತಹ ಸಾಧ್ಯತೆ. ಹೊಸ ವಿದ್ಯೆಯನ್ನು ಕಲಿಯಬೇಕು ಅನ್ನುವಂತಹ ಅಪೇಕ್ಷೆ ನಿಮಗಿರ್ತಕ್ಕಂತಹದ್ದು. ದುಗುಡ ನಿವಾರಣೆಯಾಗ್ತದೆ, ಕಷ್ಟ ನಿವಾರಣೆಯಾಗುವಂತಹ ಸಾಧ್ಯತೆ, ಸಾಲ ತೀರಿ ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮನೆ ಕಟ್ಟಬೇಕು ಹೇಳುವಂತಹ ಹಂಬಲ ಇದೆ, ಆದರೆ ಕಾರ್ಯರೂಪಕ್ಕೆ ತಡ ಆಗ್ತಾ ಇದೆ. ಪರಿಹಾರಕ್ಕೆ ಏನು ಮಾಡಿಕೊಳ್ಳಬೇಕು, ಸಾಧ್ಯವಾದರೆ ಭೂವರಾಹನ ಪ್ರಾರ್ಥನೆ ಮಾಡಿಕೊಳ್ಳಿ, ಅಥವಾ ಭೂವರಾಹ ಶಾಂತಿಯನ್ನು ಮಾಡಿಕೊಳ್ಳಿ. ವಿಷ್ಣು ದೇವರ ಅನುಗ್ರಹವನ್ನು ಪಡ್ಕೊಳ್ಳಿ. ಕುಲದೇವರ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆಗಳು. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5 ಬಳಸಿಕೊಳ್ಳಿ. ಹಸಿರು ಬಣ್ಣ ನಿಮಗೆ ಆಗಿ ಬರ್ತದೆ. ಈ ಆಗ್ನೇಯ ದಿಕ್ಕು ನಿಮಗೆ ಯಶಸ್ಸನ್ನು ತಂದೀತು, ಶುಭ ಉಂಟಾಗ್ತದೆ ಇವತ್ತಿನ ಕಾಲಲಕ್ಷಣದಲ್ಲಿ ವಿಷ್ಣು ದೇವರ ಉಪಾಸನೆಯಿಂದ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಉಚ್ಚನಾಗಿದ್ದಾನೆ. ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ ಹಂಸಯೋಗದಲ್ಲಿ. ಅಂದಾಗ ಒಳ್ಳೆಯ ಸತ್ಫಲಗಳು ಲಭಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆದರೆ ಮಾಂದ್ಯಯುತನಾಗಿದ್ದರಿಂದ ಸ್ವಲ್ಪ ಆತಂಕ ಮೂಡುವಂತಹದ್ದಿದೆ. ಆಗಾಗ ಏನಾದರೂ ತೊಂದರೆಗಳು, ಏಟುಗಳು ಬೀಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು.
ಅಥವಾ ಬಿದ್ದು ಏಟು ಮಾಡ್ಕೊಳ್ತೀರಿ, ಅಥವಾ ಏನಾದರೂ ವಸ್ತುಗಳು ತಾಗಿ ಏಟಾಗುವಂತಹ ಸಾಧ್ಯತೆ ಇದೆ. ಅದರಿಂದ ಸ್ವಲ್ಪ ಆತಂಕ ಮೂಡ್ತದೆ. ಕೆಲವರಿಗೆ ಮನೆಗೆ ಹೊಸ ವಸ್ತುವನ್ನು ತರುವಂತಹ ವಿಷಯದಲ್ಲಿ ಸ್ವಲ್ಪ ಹಿಂಜರಿಕೆ ಉಂಟಾಗುವಂತಹದ್ದಿದೆ. ಇವತ್ತು ಶನಿವಾರವಾದ್ದರಿಂದ ತರಬೇಕಾ ಬೇಡವಾ, ತಂದ್ರೆ ಏನಾಗೋಗುತ್ತೋ ಏನೋ ಹೇಳುವಂತಹ ಭಾವನೆ ಮೂಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವರು ಧೈರ್ಯ ಮಾಡಿ ತಂದೇ ಬಿಡ್ತೀರಿ, ಆ ನಂತರದಲ್ಲಿ ಕೇಳ್ತೀರಿ. ಹೀಗಾಗಿ ಪರಿಹಾರವನ್ನು ಮಾಡ್ಕೊಳ್ಬೇಕು ಕರ್ಕಾಟಕ ರಾಶಿಯವರು. ನೋಡಿ, ಕರ್ಕಾಟಕ ರಾಶಿಯವರು ಸಾಧ್ಯವಾದರೆ ದುರ್ಗಾ ಶಾಂತಿಯನ್ನ ಅಥವಾ ದುರ್ಗಾ ಹೋಮವನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ನವದುರ್ಗಿಯರ ಆರಾಧನೆಯನ್ನ ಮಾಡುವುದರಿಂದ ಕ್ಷೇಮ ಇದೆ ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರಿಗೆ. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 2 ಬಳಸ್ಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರ್ತದೆ, ಶುಭ ಉಂಟಾಗ್ತದೆ. ದಕ್ಷಿಣ ದಿಕ್ಕು ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹ ದಿಕ್ಕಾಗಿದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ ಕರ್ಕಾಟಕ ರಾಶಿಯವರು. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ಲಾಭ ಭಾವದಲ್ಲಿ ರವಿ ಇದ್ದದ್ದರಿಂದ ಒಳ್ಳೆಯ ಯೋಗ. ಧನಾಧಿಪತಿಯ ಒಟ್ಟಿಗಿದ್ದಾನೆ, ಹಣಕಾಸಿಗೆ ತೊಂದರೆ ಆಗುವುದಿಲ್ಲ, ಬರ್ತಾ ಇರ್ತದೆ, ಖರ್ಚಾಗ್ತಾ ಇರ್ತದೆ, ಮನಸ್ಸಿಗೆ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಸಿಂಹರಾಶಿಯವರಿಗೆ. ಸಪ್ತಮದಲ್ಲಿ ರಾಹು ಇದ್ದದ್ರಿಂದ ನಾಗ ಸಂಬಂಧವಾದಂತಹ ದೋಷ ಕಾಣುವಂತಹ ಸಾಧ್ಯತೆ ಇದೆ. ಆದ್ರಿಂದ ತುಂಬಾ ಜಾಗೃತಿಯಾಗಿರಬೇಕು ಇವತ್ತಿನ ದಿವಸ. ನಾಗ ಎಲ್ಲಾದ್ರೂ ಕಣ್ಣಿಗೆ ಕಂಡಾನು, ನಾಗನ ಉಪದ್ರವ ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ರೋಗಗಳು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು? ಸಾಧ್ಯವಾದರೆ ನೀವು ಸರ್ಪಗಂಧಿ ಬೇರನ್ನು ಸಂಗ್ರಹಿಸಿಟ್ಟುಕೊಳ್ಳಿ, ಅದರಿಂದ ನಿಮಗೆ ಅನುಕೂಲವಾಗುವಂತಹ ಸಾಧ್ಯತೆಗಳು, ನಾಗ ಸಂಬಂಧವಾದಂತಹ ದೋಷವನ್ನೆಲ್ಲ ಪರಿಹಾರ ಮಾಡಿ ಸುಖ ನೆಮ್ಮದಿಯನ್ನು ಕೊಡಬಲ್ಲದು. ನೋಡಿ, ಕಾರಣ ಯಾಕೆ? ಸಪ್ತಮದಲ್ಲಿ ರಾಹು ಇದ್ದು ನಿಮ್ಮನ್ನು ನೋಡ್ತಾ ಇದ್ದದ್ರಿಂದ, ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದದ್ರಿಂದ ಈ ರೀತಿಯಂತಹ ತೊಂದರೆಗೆ ಸರ್ಪಗಂಧಿ ಬೇರು ಅನುಕೂಲವನ್ನು ತರುತ್ತದೆ. ಜೊತೆಯಲ್ಲಿ ನೀವು ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಕೆಂಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ನೀವು ಉದ್ಯೋಗಕ್ಕೆ ಯಶಸ್ಸುಂಟಾಗುವಂತಹ ದೃಷ್ಟಿಯಿಂದ ಶಿವನನ್ನು ಇವತ್ತಿನ ದಿವಸ ಆರಾಧಿಸುವುದರಿಂದ, ಮೃತ್ಯುಂಜಯನನ್ನು ಆರಾಧಿಸುವುದರಿಂದ ಅಥವಾ ಮೃತ್ಯುಂಜಯ ದೇವಸ್ಥಾನಕ್ಕೆ ಹೋಗಿ ಬರುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖ ಪ್ರಾಪ್ತಿ, ನೆಮ್ಮದಿ ಸಿಂಹರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಶನಿ ಮಹಾತ್ಮ ನಿತ್ತು ನೋಡ್ತಾ ಇದ್ದಾನೆ. ಶನಿ ಕೊಡುವಂತಹ ಕಷ್ಟದಿಂದ ನೀವು ತಪ್ಪಿಸಿಕೊಳ್ಳಿಕ್ಕಾಗಲ್ಲ. ಕಾನೂನುಬದ್ಧವಾಗಿ ನಿಮ್ಮನ್ನ ಹಿಡಿದು ಹಿಂಸೆ ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅದರಿಂದ ತುಂಬಾ ಜಾಗ್ರತೆಯಾಗಿರಿ. ಶನಿ ಮಹಾತ್ಮನಿಗೆ ಚೆನ್ನಾಗಿ ನಡ್ಕೊಳ್ಳಿ. ನೋಡಿ, ನಿಮ್ಮ ಕರ್ವ ರಾಶಿಯಲ್ಲಿ ರವಿ ಇದ್ದಾನೆ, ಬುಧನ ಒಟ್ಟಿಗೆ ಇದ್ದಾನೆ, ನಿಮ್ಮ ರಾಶಿಯಾಧಿಪತಿಯ ಒಟ್ಟಿಗೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳು ನಿಮಗೆ ಯಶಸ್ಸನ್ನು ಕೊಡಬಲ್ಲದು. ನಿಮ್ಮ ಹಿರಿಯರು ನಿಮ್ಮನ್ನ ಗೌರವಿಸುವಂತಹ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಆಸಕ್ತಿ ಇದೆ, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಇದೆ. ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಅನುಕೂಲ ಉಂಟಾಗ್ತದೆ. ಶನಿದೇವನಿಗೆ ನಮಸ್ಕರಿಸಿ ಕಷ್ಟದಿಂದ ಪಾರಾಗಿ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5 ಬಳಸಿಕೊಳ್ಳುವುದರಿಂದ ಕ್ಷೇಮ. ನಿಮಗೆ ಉತ್ತರ ದಿಕ್ಕು ಯಶಸ್ಸನ್ನು ಕೊಡುವಂತಹ ದಿಕ್ಕಾಗಿದೆ. ಹಸಿರು ಬಣ್ಣದ ವಸ್ತ್ರಗಳು, ಜೊತೆಯಲ್ಲಿ ವಿಷ್ಣು ದೇವರು ಅಥವಾ ರಾಮದೇವರು ನಿಮಗೆ ಅನುಗ್ರಹವನ್ನು ಮಾಡ್ತಾರೆ. ಪಡ್ಕೊಳ್ಳಿ, ಶುಭವಾಗುತ್ತೆ ಇವತ್ತಿನ ದಿವಸ. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಲಾಭಸ್ಥಾನದಲ್ಲಿದ್ದಾನೆ, 11ನೇ ಮನೆಯಲ್ಲಿ ನಿಂತುಕೊಂಡಿದ್ದಾನೆ, ಶತ್ರುವಿನ ಮನೆಯಲ್ಲಿದ್ದಾನೆ. ಹೀಗಾಗಿ ಬರಬೇಕಂತಹ ಸಂಪತ್ತಿಗೆ ಅಡ್ಡಗಾಲು ಬೀಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಲಕ್ಷ್ಮೀ ಕಟಾಕ್ಷಕ್ಕೆ ಮುಖ ಕಟ್ಟುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇದು ಮುಖಸ್ತುತಿಗಲ್ಲ, ಮುಖ ಕಟ್ಟಿ ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಬೇರೆಯವರು ಯಾರಾದರೂ ಕಟ್ಟಿ ಹಾಕುವಂತಹ ಸಾಧ್ಯತೆಯೂ ಇದೆ. ಒಟ್ಟಾರೆ ಸ್ವಲ್ಪ ಮಾಟ ಮಂತ್ರಾದಿಗಳ ಭಯ, ವಾತಾವರಣ ಇತ್ಯಾದಿಗಳು ಸೃಷ್ಟಿಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಶುಕ್ರಕೇತುವಿನ ಸಂಪರ್ಕ ಇದ್ದದ್ರಿಂದ ಲಾಭಭಾವದಲ್ಲಿ. ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನಾಧಿಪತಿ 8ಮ ಸ್ಥಾನದಲ್ಲಿ ಚಂದ್ರನೊಟ್ಟಿಗೆ ಇದ್ದದ್ರಿಂದ ದಾಂಪತ್ಯ ಜೀವನದಲ್ಲಿ ಸುಖ ನೆಮ್ಮದಿ ಕಾಣುವಂತಹ ಒಂದು ಸುಯೋಗ. ಆದರೆ ಮಾಂಗಲ್ಯಕ್ಕೆ ಸ್ವಲ್ಪ ಅಡಚಣೆ, ತೊಂದರೆಗಳಿದ್ದಾವೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಮಾಂಗಲ್ಯ ದೇವತೆಯಾಗಿರತಕ್ಕಂತಹ ಗಣಪತಿಯ ಉಪಾಸನೆಯನ್ನ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಗಣಪತಿಯ ಆರಾಧನೆಯಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುವಂತಹ ಲಕ್ಷಣ, ಆರೋಗ್ಯ ಭಾಗ್ಯ, ನೆಮ್ಮದಿ ಎಲ್ಲವೂ ಲಭಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿನ ತುಲಾರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 6 ಬಳಸಿಕೊಳ್ಳಿ. ಜೊತೆಯಲ್ಲಿ ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ಉಂಟು ಮಾಡ್ತದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಇದೆ ಇವತ್ತಿನ ದಿವಸ ತುಲಾರಾಶಿಯವರಿಗೆ. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಕುಜ 7ನೇ ಭಾವದಲ್ಲಿ ಚಂದ್ರನೊಟ್ಟಿಗೆ ಇದ್ದದ್ರಿಂದ ಒಳ್ಳೆಯ ಯೋಗದ ಕಾಲವಾಗಿರ್ತಕ್ಕಂತಹದ್ದು. ನೀರಿಲ್ಲ ಅಂತ ಹೇಳ್ತೀರಿ, ಇವತ್ತು ಸಾಕಷ್ಟು ನೀರು ಸಿಗುವಂತಹ ಕಾಲ ಇರತಕ್ಕಂತಹದ್ದು. ಜೊತೆಯಲ್ಲಿ ಆರೋಗ್ಯ ಸ್ಥಾನಾಧಿಪತಿ ಪಂಚಮದಲ್ಲಿದ್ದರಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುವಂತಹ ಸಾಧ್ಯತೆ. ಪಂಚಮದಲ್ಲಿರತಕ್ಕಂತಹ ಶನಿ ಮಹಾತ್ಮನ ದೃಷ್ಟಿ ಧನಸ್ಥಾನಕ್ಕಿದ್ದರಿಂದ ನಿಮಗೆ ಬರಬೇಕಂತಹ ಹಣ ಆದಾಯಗಳಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ರಾಶಿಯಿಂದ ಭಾಗ್ಯಭಾವದಲ್ಲಿರತಕ್ಕಂತಹ ಗುರುವಿನ ಪೂರ್ಣ ದೃಷ್ಟಿ ನಿಮ್ಮ ರಾಶಿಯ ಮೇಲಿದ್ದರಿಂದ ಹಿರಿಯವರ ಆಶೀರ್ವಾದದಿಂದ ಕಷ್ಟಗಳೆಲ್ಲ ಪರಿಹಾರವಾಗಿ ನಿಮ್ಮ ಜೀವನದಲ್ಲಿ ಸುಖದತ್ತ ಪಯಣ.
ಮಾಡ್ಕೊಳ್ಳಿ, ಶುಭವಾಗುತ್ತೆ. 9 ನಿಮಗೆ ಬೇಕು. ಜೊತೆಯಲ್ಲಿ ಕೆಂಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುವಂತಹದ್ದು. ಸುಬ್ರಹ್ಮಣ್ಯ ದೇವರ ಅನುಗ್ರಹ, ಉತ್ತರ ದಿಕ್ಕಿನ ವ್ಯವಹಾರ ಇವೆಲ್ಲ ನಿಮಗೆ ಅನುಕೂಲವನ್ನು ತರುತ್ತದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಗುರು ಅಷ್ಟಮ ಭಾವದಲ್ಲಿದ್ದಾನೆ. ಶಾಪದ ಭೀತಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಗುರುವಿನ ಶಾಪ ಆಗ್ಬೋದು, ಅಥವಾ ಹಿರಿಯರ ಶಾಪ ಆಗಿರ್ಬೋದು, ಅಥವಾ ನಿಮ್ಮವರ ಶಾಪವೇ ಆಗಿರ್ಬೋದು, ಅಥವಾ ನಿಮ್ಮ ಹಿರಿಯ ತಲೆಯ ಶಾಪವಾಗಿರ್ಬೋದು. ಶಾಪ ದೋಷವು ನಿಮಗೆ ತಾಗುವ ಸಾಧ್ಯತೆ ಇರತಕ್ಕಂತಹದ್ದಿದೆ. ಧನುರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ರವಿ ಬುಧರ ಯುತಿ ಇದ್ದದ್ದರಿಂದ ಚೈತನ್ಯವನ್ನು ಕೊಡುವಂತಹ ಯೋಗ. ನೋಡಿ, ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಗುರು ಅಷ್ಟಮ ಸ್ಥಾನದಲ್ಲಿ ಇದ್ದರಿಂದ ಶಾಪ ಭೀತಿ ಉಂಟಾಗ್ತದೆ. ಕೆಲವರು ಗುರುವಿನ ಶಾಪ, ಹಿರಿಯರ ಶಾಪ, ನಿಮಗೆ ಬೇಕಾದಂತಹ ವ್ಯಕ್ತಿಗಳ ಶಾಪ ಇತ್ಯಾದಿಗಳಿಂದ ಭೀತರಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಧನುರಾಶಿಯವರಿಗೆ ಚತುರ್ಥ ಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ಸ್ವಲ್ಪ ವಾಹನದಲ್ಲೂ ಭೀತಿ ಉಂಟಾಗುವಂತಹ ಸಾಧ್ಯತೆ. ಮೃತ್ಯುಂಜಯನ ಪ್ರಾರ್ಥನೆ ಮಾಡಿಕೊಳ್ಳಿ. ಜೊತೆಯಲ್ಲಿ ದುರ್ಗಾದೇವತಾ ಆರಾಧನೆಯನ್ನ ಮಾಡಿಕೊಳ್ಳುವುದರಿಂದ ಇವತ್ತಿನ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ ಇದೆ. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 3 ಬಳಸಿಕೊಳ್ಳಿ. ಹಳದಿ ಬಣ್ಣ ನಿಮಗೆ ಆಗಿ ಬರುತ್ತದೆ. ಜೊತೆಯಲ್ಲಿ ಶ್ರೀರಾಮದೇವರ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಧನುರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ಲಾಭಾಧಿಪತಿಯಾಗಿರ್ತಕ್ಕಂತಹ ಕುಜನು 5ನೇ ಭಾವದಲ್ಲಿದ್ದು ಲಾಭವನ್ನೇ ನೋಡ್ತಾ ಇದ್ದಾನೆ. ಅಂದಾಗ ಲಾಭ ಉಂಟಾಗುವಂತಹ ಸಾಧ್ಯತೆಯೂ ಹೌದು, ಬಾಧೆ ಉಂಟಾಗುವಂತಹ ಸಾಧ್ಯತೆಯೂ ಹೌದು. ಬಾಧೆಯಾದರೆ ತಲೆಯ ಭಾಗದಲ್ಲಿ ಅಥವಾ ನಿಮ್ಮ ಕಿಡ್ನಿಯ ಭಾಗದಲ್ಲಿ ಬಾಧೆಗಳು, ಕಲ್ಲಿನ ಉಪದ್ರವದಿಂದ ಬಾಧೆ ಬರುತ್ತದೆ, ಅಥವಾ ತಲೆ ಬೇನೆಯಿಂದ ಬಾಧೆ ಬರುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಇವತ್ತಿನ ದಿವಸ ದೇಹಕ್ಕೆ ಬಾಧೆ, ಜ್ವರ ಬಾಧೆ ಇತ್ಯಾದಿಗಳು ಕಾಣಿಸುವಂತಹದ್ದಿದೆ. ಮಕರ ರಾಶಿಯವರಿಗೆ ನೀವು ಮಹಾಮೃತ್ಯುಂಜಯನ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ, ಮೃತ್ಯುಂಜಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ದೋಷಗಳು ಪರಿಹಾರವಾಗುವಂತಹ ಲಕ್ಷಣಗಳು. ಏನು ಕಷ್ಟ? ನಿಮಗೆ ಬರಬೇಕಾದಂತಹ ಆಸ್ತಿ ಪಾಸ್ತಿಯಲ್ಲಿ ಕಷ್ಟ ಉಂಟಾಗುವಂತಹ ಸಾಧ್ಯತೆ ಬರೋದಿಲ್ಲ. ಕೊಡೋದಿಲ್ಲ, ಏನು ಮಾಡ್ತೀರಿ ಅಂತ ಕೇಳಬಹುದು, ಅಥವಾ ಕೊಡಲಿಕ್ಕೆ ಇಷ್ಟಪಡುವುದಿಲ್ಲ. ಈ ರೀತಿಯಲ್ಲಿರುವಾಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾಮೃತ್ಯುಂಜಯನ ಅನುಗ್ರಹವನ್ನು ಪಡೆದುಕೊಳ್ಬೇಕು. ಆನಂತರ ಬೇರೆ ಏನು ಬೇಕಾದ್ರೂ ಮಾಡಿಸ್ಕೊಳ್ಳಿ. ಮಹಾಮೃತ್ಯುಂಜಯನ ಅನುಗ್ರಹದಿಂದ ನಿಮ್ಮ ಕಷ್ಟ ಪರಂಪರೆಯೇ ಪರಿಹಾರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಬಳಸಿಕೊಳ್ಳಿ. ಜೊತೆಯಲ್ಲಿ ಕಪ್ಪು ಬಣ್ಣ, ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ವೃದ್ಧಿ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಶನಿ ಮಹಾತ್ಮ ದ್ವಿತೀಯದಲ್ಲಿದ್ದಾನೆ. ಯಾವುದೇ ಪಾಪಗ್ರಹಗಳ ದೃಷ್ಟಿ ಇಲ್ಲ. ನಿಮ್ಮ ರಾಶಿಯಲ್ಲೇ ರಾಹು ಇದ್ದದ್ರಿಂದ ನಾಗದೋಷ ಕಂಡು ಬರ್ತದೆ. ಕೆಲವರಿಗೆ ಭಿಕ್ಷುಕರ ಕಾಟ, ಕೆಲವರಿಗೆ ಭಿಕ್ಷೆಯನ್ನು ಕೊಡುವಾಗ ಹಿಂದೆ ಮುಂದೆ ನೋಡ್ತೀರಿ, ಕೊಡಬೇಕೋ ಬೇಡವಾ ಹೇಳುವಂತಹ ಭಾವನೆ ಮೂಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆರ್ಥಿಕವಾಗಿ ಸಾಕಷ್ಟು ಸಂಕಷ್ಟವನ್ನು ಎದುರಿಸಬೇಕಾಗ್ತದೆ ಕುಂಭರಾಶಿಯವರು, ಧನಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ. ಮಾನಸಿಕವಾಗಿಯೂ ಸಹಿತವಾಗಿ ತೊಂದರೆಗೀಡಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ವೃತ್ತಿ ಜೀವನದಲ್ಲಿರತಕ್ಕಂತಹ ವ್ಯಕ್ತಿಗಳು. ಕುಂಭರಾಶಿಯವರು ವಿಶೇಷವಾಗಿ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ದೇವರ ಆರಾಧನೆ, ಆಂಜನೇಯನ ಉಪಾಸನೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ. ಪರಹಸ್ತವಾದಂತಹ ಪುಸ್ತಕಗಳು ನಿಮಗೆ ಲಭ್ಯವಾಗುವುದಕ್ಕೋಸ್ಕರವಾಗಿ ಕಾರ್ತಿವೀರ್ಯಾರ್ಜುನ ಜಪಾನುಷ್ಠಾನವನ್ನು ಮಾಡಿಕೊಳ್ಳಿ. ಅದರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. 8, 7 ಸಂಖ್ಯೆ ನಿಮ್ಮದು. ಕಪ್ಪು ಬಣ್ಣ, ಬಿಳಿ ಬಣ್ಣ, ಕೇಸರಿ ಬಣ್ಣದ ವಸ್ತ್ರಗಳು ನಿಮಗಾಗಿ, ಉತ್ತರ ದಿಕ್ಕು ನಿಮಗಾಗಿಯೇ ಕಾದಿದೆ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸುಖ ಸ್ಥಾನದಲ್ಲಿ ರವಿ, ಸುಖ ವೃದ್ಧಿ ಆಗುವಂತಹ ಸಾಧ್ಯತೆ. ಪಿತೃದೇವತೆಗಳಿಗೆ ತೃಪ್ತಿಪಡಿಸುವಂತಹ ಕಾಲ. ಕುಟುಂಬದಲ್ಲಿ ಹಲವಾರು ರೀತಿಯಂತಹ ಕಲಹಗಳು, ಅಪ್ಪ ಮಕ್ಕಳಲ್ಲಿ ಜಗಳ ಉಂಟಾಗುವಂತಹ ಸಾಧ್ಯತೆ. ವೈಮನಸ್ಸಿನಿಂದ ಕೆಲಸ ಕಾರ್ಯಗಳನ್ನು ಮಾಡದೇ ಇರುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಮಕ್ಕಳು. ಪರಿಹಾರಕ್ಕಾಗಿ ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು ಮೀನರಾಶಿಯವರಿಗೆ? 4ನೇ ಮನೆಯಲ್ಲಿ ರವಿ ಇದ್ದದ್ದರಿಂದ ಸೂರ್ಯ ಶಾಂತಿಯನ್ನು ಮಾಡಿಕೊಳ್ಳಿ. ಜನ್ಮರಾಶಿಯಲ್ಲೇ ಶನಿ ಮಹಾತ್ಮ ಇದ್ದದಿಂದ ಶನಿ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ 23,000 ಶನಿ ಜಪ, 5,000 ಪ್ರಜಾಪತಿ ಜಪ, 5,000 ಯಮ ಜಪವನ್ನು ಮಾಡಿಸಿ ನಿಮ್ಮ ಶರೀರ ತೂಕದ ಎಳ್ಳಿನಿಂದಲೇ ಹೋಮವನ್ನು ಮಾಡಿಕೊಳ್ಳಿ. ಆಗ ಎಲ್ಲ ಕಷ್ಟವೂ ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ, ನೆಮ್ಮದಿ ಉಂಟಾಗ್ತದೆ ಮೀನರಾಶಿಯವರಿಗೆ. ಮೀನರಾಶಿಯವರು 3 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಹಳದಿ ಬಣ್ಣ ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕು, ಈಶಾನ್ಯ ದಿಕ್ಕು ನಿಮಗಾಗಿ ಮಾಡಿಕೊಳ್ಳಿ, ಶುಭವಾಗುತ್ತೆ ಮೀನರಾಶಿಯವರು. ಒಟ್ಟಾರೆ 12 ರಾಶಿಯವರು ಸಹಿತವಾಗಿ ಇವತ್ತಿನ ದಿವಸದ ಸಕಲ ದೋಷ ಪರಿಹಾರಕ್ಕಾಗಿ ಶನೇಶ್ವರ ಸ್ವಾಮಿಯ ಅನುಗ್ರಹವನ್ನು ಪಡ್ಕೊಳ್ಬೇಕು. ಜೊತೆಯಲ್ಲಿ ಆಂಜನೇಯನ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. ಆಗ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ 12 ರಾಶಿಯವರು. ಶುಭವಾಗಲಿ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ನಂಬರ್ ಬರ್ತಾ ಇದೆ, ಉಪಯೋಗಿಸ್ಕೊಳ್ಳಿ. ಶುಭವಾಗಲಿ.